ಸ್ಮೈಲ್ ಮಚ್ಚ. ಯಾರ್ದು ಮಚ್ಚ ಇದು? ನಂದಲ್ಲ ಮಚ್ಚ, ಇದು ಸೀರಿಯಸ್ ಆಗಿ ನಂದಲ್ಲ. ಸಿನಿಮಾ ಏನದು? ಹಳೆ ಟೆಂಟ್ ಮಚ್ಚ, ಅದು ಹೊಂಟೋಯ್ತು. ಕಾವೇರಿ, ತುಂಗಭದ್ರಾ ಮತ್ತೆ ಗೋದಾವರಿ ನಮೋಸ್ತುತೆ ಅವೈದ ಚೆನ್ನಾಗಿದ್ರು ಪಾಪ, ಹಾಳು ಮಾಡ್ತಾರೆ. ಹುಡುಗಿರ ಹೆಸರೆಲ್ಲ ಹೆಂಗ್ ಕಲಿತಿದ್ಯಾ ನೀನು ಇವಾಗಲೇ? ಹೆಂಗ್ ಮಚ್ಚ ಅದೆಲ್ಲ ಬೇಕು ನಿಮಗೆ? ಏನು ಮಾಡ್ತಾ ಇದ್ದೀರಾ ಬವಿ? ಕಾಯ್ತನ ಮಾಡ್ತಾವನೆ. ಏನು ಮಾಡ್ತಾ ಇದ್ದೀವಿ ಬವಿ? ಪೂಜೆ ಆದ್ಮೇಲೆ ಬರಲ್ಲ ನೀನು? ಇಲ್ಲ, ರೌಂಡ್ ಹೊಡಿಬೇಕು. ಹಂಗೆಲ್ಲ ಅನ್ಬಾರ್ದು, ರೌಂಡ್ ಹೊಡಿಬೇಕಂತ. ಪೂಜೆ ಎಲ್ಲ ಆಗಲಿ, ಎಲ್ಲ ಒಟ್ಕೊಂಡು ಅವೈದ್ಲಿಗಿರೋ ಭಕ್ತಿ ನಿನಗಿಲ್ಲ. ಅವಳು ಕೈ ಬಾವಾ ಹಂಗೆ ಓಡಾಡ್ತಾಳಪ್ಪ. ಅಲಂಕಾರ ಮಾಡ್ತದಲ್ಲ ಪಾಪ, ನೀನು ಅದು ರೌಂಡ್ ಆಪೋಸಿಟ್ ಎಲ್ಲ ಹೋಗಂಗಿಲ್ಲ. ಇಲ್ಲಿ ಆಪೋಸಿಟ್ ಒಂದು ಟಾರ್ಚ್ ಹಾಕಿದ್ರೆ ಕಾಣ್ತದ ಒಳಗಡೆ. ಎಲ್ಲ ಅಲ್ಲಿ ಸುತ್ತಿದ್ರೆ ಇವಳೆಲ್ಲೇ ಸುತ್ತಾಳೆ. ಐಕೊಳ ಐಕೊಳ ಒಟ್ಟಾಯ್ತು. ನೋಡಿ ಇಲ್ಲಿ ಮೇನ್ ರೋಡ್ ಇದೆ ನೋಡಿ. ಇಲ್ಲಿ ನಿಮಗೆಲ್ಲ ಗಾಡಿ ಓಡೋಗೋದು ಕಾಣಿಸ್ತಿರೇನೋ. ಜೂಮ್ ಆಗಿ ತೋರಿಸ್ತೀನಿ ನೋಡಿ. ಇದು ಕನಕಪುರ ಮೇನ್ ರೋಡ್, ಜಕೆಗೌಡನ ದೊಡ್ಡಿ ಕನಕಪುರ. ಕಬ್ಬಾಳಮ್ಮ ಟೆಂಪಲ್ಗೆ ಬಂದರೆ ಈ ಕಡೆ ವಿಸಿಟ್ ಮಾಡಿಬಿಟ್ಟು ಹೋಗ್ಬೋದು ನೀವು. ಕಬ್ಬಾಳಮ್ಮ ಟೆಂಪಲ್ಗೆ ಬಂದು ಕನಕಪುರ ಹೋಗ್ಬೇಕಾದ್ರೆ ನಿಮಗೆ ಈ ಜಾಗ ಸಿಗುತ್ತೆ. ಕನಕಪುರ ಹೋಗ್ಬೇಕಾದ್ರೆ ಜಕೆಗೌಡನ ದೊಡ್ಡಿಯಿಂದ ಮುಂದೆ ಬಂದರೆ ಬಟ್ಲಗುಂಡಪ್ಪ ದೇವಸ್ಥಾನ ಅಂತಂದೇಳಿ ಬೋರ್ಡ್ ಹಾಕಿರುತ್ತೆ ಲೆಫ್ಟ್ಗೆ. ಕನಕಪುರಕ್ಕೆ ಹೋಗುವಾಗ ಲೆಫ್ಟ್ಗೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ಆರಾಮ್ಸೆ. ಇಲ್ಲಿ ನೋಡಿ ಒಂದು ಬಂಡೆ ಕೆಳಗಡೆ ಇರುವಂಥದ್ದು ಇದು ದೇವಾಲಯ. ಈ ಬಂಡೆ ಒಂದು ವಿ ಶೇಪಲ್ಲಿದೆ. ವಿ ಶೇಪಲ್ಲಿ ಈ ಬಂಡೆ ಇದ್ದರೆ ಅದ್ರ ಸುತ್ತ ಗೋಡೆನ ಕಟ್ಟಿ ಅವರ ಮನೆಗಳನ್ನ, ದೇವಾಲಯನ ನಿರ್ಮಿಸಿರುವಂಥದ್ದು ಇಲ್ಲಿ. ಇಲ್ಲಿ ಕೂಡ ತುಂಬ ಹರಕೆ ಮಾಡಿಕೊಂಡು ಈ ರೀತಿ ನಮಗೂ ಕೂಡ ತುಂಬಾ ಹೆಲ್ಪ್ ಆಗಿದೆ. ಇಲ್ಲಿ ನಾವು ಹರಕೆ ಮಾಡಿಕೊಂಡು ಈಗ ಸುಮಾರು ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಅದರಿಂದ ನಾವಿಲ್ಲಿ ಅವಾಗವಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಊಟದ ಹಾಲು ಕೂಡ ಇದೆ. ಇಲ್ಲಿ ಒಬ್ಬಟ್ಟಿನ ಪರ ಅಂತ ಹೇಳಿ ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲ ಜನನೂ ಒಬ್ಬಟ್ಟಿನ ಪರ ಅಂತ ಮಾಡ್ತಾರೆ. ಇಲ್ಲಿ ಒಬ್ಬಟ್ಟು ಮಾಡಿ ಅವ್ರ ಕೈಲಾದಷ್ಟು ಏನಿದೆ ಅಷ್ಟು ಅನ್ನ ಸಾಂಬಾರಾದರೂ ಮಾಡ್ಬೋದು, ಇಲ್ಲ ಅಂತಂದರೆ ಒಬ್ಬಟ್ಟು ಹೂರ್ಣನಾದರೂ ಮಾಡ್ಬೋದು. ಆ ಥರ ಎಲ್ಲ ಮಾಡಿ ಇಲ್ಲಿ ಬಡಿಸ್ತಾರೆ. ನೋಡಿ ಒರಳ್ಕಲ್ಲು ಕೂಡ ಇಲ್ಲಿದೆ. ಬಂಡೆಲೇ ಒರಳ್ಕಲ್ಲು ಮಾಡಿ ರೆಡಿ ಮಾಡಿರುವಂಥದ್ದು ಇಲ್ಲಿ ನೋಡಿ. ಸುತ್ತ ನೋಡ್ತಿರ್ಬೋದು ನೀವು. ನಾವು ದೇವಸ್ಥಾನದಿಂದ ಏನಿದೆ ಅದ್ರ ಬ್ಯಾಕ್ ಸೈಡ್ ನಾನು ತೋರಿಸ್ತಿರೋದು ಬಂಡೆ, ಎಷ್ಟು ಚೆನ್ನಾಗಿ ಬಂಡೆ ಇದೆ. ಆ ವಿ ಶೇಪ್ ಬಂಡೆಯಲ್ಲಿ ಈ ಥರ ಗೋಡೆಗಳನ್ನೆಲ್ಲ ಸುತ್ತ ಮಾಡಿರುವಂಥದ್ದು. ನಾನು ಇವಾಗ ತೋರಿಸ್ತಾ ಇರುವಂಥದ್ದು ದೇವಸ್ಥಾನದ ಹಿಂದೆಗಡೆ ಮತ್ತು ಅಕ್ಕಪಕ್ಕದಲ್ಲಿ ತೋರಿಸ್ತಾ ಇರುವಂಥದ್ದು. ನಾವೆಲ್ಲ ಇವಾಗ ಮೊದಲೆಲ್ಲ ಇಲ್ಲೇ ಅಡುಗೆ ಮಾಡ್ತಿದ್ದದ್ದು. ಇವಾಗೆಲ್ಲ ಗೋಡೆ ಎಲ್ಲ ಉಂಟೋಗ್ಬಿಟ್ಟಿದೆ. ಅದು ಆ ಕಡೆ ಎಲ್ಲ ಅಡುಗೆ ಮಾಡೋಕೆ ರೆಡಿ ಮಾಡಿದಾರಲ್ಲ, ಇದನ್ನು ಅಷ್ಟೊಂದು ಗಮನಿಸಿಲ್ಲ. ಇದು ಬಿಟ್ಬಿಟ್ಟಿದ್ದಾರೆ ಹಂಗೆ ನೋಡಿ. ಈ ರೀತಿ ದೇವಸ್ಥಾನದಿಂದ ಲೆಫ್ಟು ಇದು. ಮತ್ತು ಇಲ್ಲಿ ಒಂದು ಗಣಪನ ದೇವಸ್ಥಾನವೂ ಕೂಡ ಇದೆ. ನಾವು ರೋಡ್ಗೆ ಹೋಗ್ಬೇಕಾದ್ರೆ ಆ ಗಣಪನ ದೇವಸ್ಥಾನ ನಮಗೆ ರೋಡ್ ಕಾಣಿಸುತ್ತೆ. ಇದೇ ಒಂದು ಗಣಪನ ಗುಡಿ ನಮಗೆ ದೇವರು ರೋಡ್ ಸೈಡ್ ಹೋಗ್ಬೇಕಾದ್ರೆ ನಮಗೆ ಇದೇ ನಮಗೆ ಕಾಣಿಸೋದು. ಬಂಡೆ ಆ ನಂತರ ಕಾಣಿಸುತ್ತೆ. ಇಲ್ಲಿ ನಮಗೆ ತಕ್ಷಣ ಕಾಣಿಸುವಂಥದ್ದೇ ಗಣಪನ ದೇವಸ್ಥಾನ. ಇಲ್ಲಿ ಒಂದು ಚಿಕ್ಕದಾಗಿ ನಿರ್ಮಿಸಿದ್ದಾರೆ. ಇಲ್ಲಿ ನಾವಿಲ್ಲಿ ಗಾಡಿಗಳೆಲ್ಲ ಏನು ನಿಲ್ಸಿದ್ದೀವಿ ಅದೆಲ್ಲ ಫ್ರಂಟ್ ಇದೆ, ಅಲ್ಲಿಂದನೇ ಬರುವಂಥದ್ದು. ಬಂಡೆ ತುಂಬ ಚೆನ್ನಾಗಿದೆ ಇಲ್ಲಿ ವ್ಯೂ ಎಲ್ಲ. ಸುತ್ತಮುತ್ತಲೂ ಮಧ್ಯದಲ್ಲಿ ಬಂಡೆ ಇದ್ದರೆ ಸುತ್ತಮುತ್ತಲೂ ಒಂಥರ ಕಾಡು ಎಲ್ಲ ಸಕ್ಕತ್ತಾಗಿದೆ ನೋಡಬೇಕು ಅಂತಂದರೆ ನೀವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಟೆಂಪಲ್ಗೆ ಬಂದಾಗ, ಕನಕಪುರ ಕಬ್ಬಾಳಮ್ಮ ಟೆಂಪಲ್ಗೆ ಬರ್ತೀರಲ್ಲ ಆ ಟೈಮಲ್ಲಿ ನೀವು ಈ ಕಡೆ ಬಂದು ವಿಸಿಟ್ ಹಾಕ್ಬಿಟ್ಟು ಹೋಗ್ಬೋದು. ಎಷ್ಟು ಚೆನ್ನಾಗಿದೆ ಮಾತ್ರ ನೋಡೋಕ್ಕೆ. ಟೈಮ್ ಪಾಸ್ಗೂ ಕೂಡ ಇಲ್ಲಿ ಆರಾಮ್ಸೆ ಚೆನ್ನಾಗಿರುತ್ತೆ. ಇಲ್ಲಿ ಟೈಮ್ ಪಾಸ್ ಮಾಡಬೇಕು ಅಂದರೆ ಕೂತಿದ್ರೆ ಹೋಗಬೇಕು ಅಂತಲೇ ಫೀಲ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ನೋಡಿ ಎಷ್ಟೊಂದು ಜನ ಇಲ್ಲಿ ಬಂಡೆ ಮೇಲೆಲ್ಲ ಹೆಂಗೆಲ್ಲ ಬರೆದಿಟ್ಟಿದ್ದಾರೆ ಅಂತೇಳಿ. ನಾವು ಕೂಡ ಪೂಜೆ ಮಾಡ್ತಾಯಿದ್ವಿ. ನಾವು ಇಲ್ಲಿ ನಾಗರಕಲ್ಲಿಗೆ ಮತ್ತು ಗಂಗೆ ಪೂಜೆ ಎಲ್ಲ ಮಾಡಿಕೊಂಡು ಆನಂತರ ನಾವು ಪೂಜೆ ಮಾಡೋಣ ಅಂತೇಳಿ ನಾವು ರಸಾಯನಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅವ್ರಿಗೂ ಪೂಜಾರಪ್ಪ ಅವ್ರಿಗೂ ಎಲ್ಲ ರಸಾಯನ ಮಾಡೋಕ್ಕೆ ದೇವ್ರ ಎಡೆಗೆ ಅಂತೇಳಿ ನಾವು ಅಲ್ಲಿಗೂ ಕೊಟ್ಬಿಟ್ಟು ಅವರು ಮಾಡೋದು ಲೇಟ್ ಆಯಿತು. ಪೂಜೆಗೆ ಜನ ಬರ್ತಾನೆ ಇದ್ದರು. ಅದರಿಂದ ನಾವು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ನಾವು ಈ ಕಡೆ ಎಲ್ಲ ಬಂದ್ವಿ. ಇಲ್ಲಿ ದೀಪನೂ ಕೂಡ ಹಚ್ತಾ ಇದ್ದೀವಿ. ಇಲ್ಲಿ ನಮ್ಮ ಮಾವ ಅವರು ದೀಪ ಹಚ್ತಾ ಇದ್ದಾರೆ. ಇಲ್ಲಿ ನವಗ್ರಹಗಳು ಕೂಡ ಇದ್ದಾವೆ. ಇಲ್ಲಿ ನವಗ್ರಹ ಪೂಜೆನೂ ಕೂಡ ಇಲ್ಲಿ ಮಾಡ್ಬೋದು ಆರಾಮ್ಸೆ. ಎಲ್ಲ ಎಷ್ಟೊಂದು ಹೆಲ್ಪ್ ಇದೆ ಅಂತಂದರೆ ಈ ದೇವಸ್ಥಾನದಲ್ಲಿ
ಯಾರಾದರೂ ದೇವಸ್ಥಾನ ಮೊದಲೆಲ್ಲ ಇಲ್ಲಿ ನೀರಿರಲಿಲ್ಲ, ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿರಲಿಲ್ಲ. ಇವಾಗ ಒಂದು 10 ವರ್ಷದ ಹಿಂದೆಯಿಂದ ನೀರಿನ ವ್ಯವಸ್ಥೆನೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೊಳನೂ ಕೂಡ ಕಟ್ಟಿದ್ದಾರೆ. ಮೊದಲೆಲ್ಲ ಇದಿರಲಿಲ್ಲ ಕೊಳ ಎಲ್ಲ. ಇವಾಗ ಕೊಳಕ್ಕೆ ನೀರು ಬಿಟ್ಟು ಅಲ್ಲಿ ಟ್ಯಾಂಕಿ ತುಂಬಿಕೊಂಡದ್ದು ನೀರು ಕೂಡ ಇಲ್ಲಿ ಕೊಳಕ್ಕೆ ಬಂದು ಸೇರ್ತದೆ. ಆ ನೀರು ವೇಸ್ಟ್ ಆಗಲ್ಲ ಇಲ್ಲಿ ಅಂತೇಳಿ ಕೊಳಕ್ಕೆ ನೀರು ಬಿಟ್ಟಿದ್ದಾರೆ. ನೋಡಿ ಬಂಡೆನೂ ನೋಡ್ತಾ ಇರ್ಬೋದು ನೀವು. ಇದು ಮುಂದೆಗಡೆ ದೇವಸ್ಥಾನದ ಮುಂದೆಗಡೆ ಫ್ರಂಟಲ್ಲಿ ತೋರಿಸ್ತಾ ಇರುವಂಥ ಜಾಗ. ಇಲ್ಲಿ ಟ್ಯಾಂಕಿ ವ್ಯವಸ್ಥೆ ಎಲ್ಲ ಇವಾಗ ಮಾಡಿರೋದು. ಯಾವಾಗ ಜನ ಜಾಸ್ತಿ ಆದರೂ ಪೂಜೆಗೆಲ್ಲ ಬಟನ್ ಪರ ಈ ಥರ ಎಲ್ಲ ಮಾಡ್ತಾರೆ. ಮತ್ತು ನ್ಯೂ ಇಯರಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಸಾವಿರಾರು ಜನ ಸೇರ್ತಾರೆ ಇಲ್ಲಿ ನ್ಯೂ ಇಯರಲ್ಲಿ. ನಾವು ಕೂಡ ಕೆಲವೊಂದು ಟೈಮು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೀವಿ. ನ್ಯೂ ಇಯರಲ್ಲಿ ಬಂದು ಪ್ರಸಾದ ತೊಗೊಂಡು, ಪ್ರಸಾದ ವ್ಯವಸ್ಥೆ ಎಲ್ಲ ಇರುತ್ತೆ. ನೋಡಿ ಡಸ್ಟ್ಬಿನ್ ಎಲ್ಲ ಇಟ್ಟಿದ್ದಾರೆ. ಇಲ್ಲೆಲ್ಲ ಊಟ ಮಾಡಿಬಿಟ್ಟು ಆರಾಮ್ಸೆ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಹೋಗ್ಬೋದು. ಇಲ್ಲಿ ಎಷ್ಟು ನೀಟ್ನೆಸ್ ಇದೆ ಅಂತಂದರೆ, ನಾನು ತುಂಬ ದಿನ ಆಗಿತ್ತು, ಸುಮಾರು ಒಂದು 4 ವರ್ಷನೇ ಆಗ್ಬಿಟ್ಟಿತ್ತು ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗುವಷ್ಟರಲ್ಲಿ. ನಮಗೇನು ಜಾಸ್ತಿ ದೂರ ಇಲ್ಲ, ಒಂದು 5 ಕಿಲೋಮೀಟ್ರ್ ಅಷ್ಟೇ ಇರೋದು ಇಲ್ಲಿಗೆ ದೇವಸ್ಥಾನಕ್ಕೆ. ಕಬ್ಬಾಳಿಂದ ಒಂದು 5 ಕಿಲೋಮೀಟ್ರು, ಒಂದು 6 ಕಿಲೋಮೀಟ್ರ್ ಆಗ್ಬೋದು ಇನ್ನೂ ಅಷ್ಟೇ, ಅಷ್ಟು ಹತ್ರ ಇರೋದು. ನೋಡಿ ಇಲ್ಲಿ ನಮ್ಮ ಪಾಪು ಅಲ್ಲಿ ನವಗ್ರಹ ಸುತ್ತುತ್ತಾ ಇದ್ದರೆ ಅವಳೇ ಸುತ್ಕೋತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಹಿಂಗೆ ಸುತ್ತುತ್ತಾ ಇದ್ದಾಳೆ. ಒಳ್ಳೆ ಫ್ರಾಕ್ ಒಳ್ಳೆ ಫ್ರಿಲ್ಲಾಗಿರೋದಕ್ಕೂ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಇದೇ ನಮ್ಮ ಬಟ್ಲಗುಂಡಪ್ಪನ ದೇವಸ್ಥಾನ. ನಮ್ಮ ಬಟ್ಲಗುಂಡಪ್ಪನ ಏನು ಬೇಡ್ಕೊಂಡ್ರೂ ಕೂಡ ಎಲ್ಲ ನೆರವೇರುತ್ತೆ. ಇಲ್ಲಿ ಪುಟಾಣಿದೊಂದು ಬಸಪ್ಪನೂ ಕೂಡ ನಿರ್ಮಿಸಿದ್ದಾರೆ. ಇಲ್ಲಿ ದೀಪ ಉರಿದಿದೆ ನೋಡಿ. ಅಲ್ಲಿ ಪುಟಾಣಿ ಬಸಪ್ಪನೂ ಕೂಡ ಇದೆ. ಶಿವನ ಎದುರುಗಡೆ ಬಸಪ್ಪ. ಇಲ್ಲಿ ಲಿಂಗನೇ ಇಲ್ಲಿ ಬಟ್ಲಗುಂಡಪ್ಪ ಅಂತೇಳಿ ಶಿವ 108 ಅವತಾರ ತೋರ್ತಾರಲ್ವ, ಆ ರೀತಿ ಬಟ್ಲಗುಂಡಪ್ಪ ಅಂತ ಹೆಸರು. ನಾನಿಲ್ಲಿ ವಿಡಿಯೋ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಆ ಹುಡುಗರು ಪೂಜೆಗೆ ಬಂದಿದ್ದವರು ಅವರು ಕೂಡ ಹಿಂದೆ ಕೊಟ್ಟೋದ್ರು. ಇಷ್ಟು ಪುಟಾಣಿ ದೇವರು ಇಲ್ಲಿ ವಿಗ್ರಹ ಇಲ್ಲಿ ಮೂಡಿರುವಂಥದ್ದು. ಬಂಡೆ ಕೆಳಗಡೆ ದೇವರು ಇರುವಂಥದ್ದು. ಬಂಡೆ ಸ್ವಲ್ಪ ಎಷ್ಟು ಅಂತಂದರೆ ಒಂದು ವಿ ಶೇಪಲ್ಲಿ ಅಷ್ಟೇ ಬಂಡೆ, ದೊಡ್ಡ ದೈತ್ಯಾಕಾರದ ಬಂಡೆ ಅಂತಲೇ ಹೇಳ್ಬೋದು. ಒಂದು ವಿ ಶೇಪಲ್ಲಿ ಅಷ್ಟೇ ಅದು ನೆಲಕ್ಕೆ ಟಚ್ಚಾಗಿ ನಿಂತಿರೋದು. ನನ್ನ ಬಂಡೆ ವೀಡಿಯೋ ತೆಗೆದು ಮರ್ತೋಯ್ತು ನನಗೆ, ಸ್ವಲ್ಪ ಅಷ್ಟೇ ವೀಡಿಯೋದೆಲ್ಲ ಕಾಣಿಸ್ತಿರೋದು. ಇದೇ ಗಣಪನ ದೇವಸ್ಥಾನ. ಇದೇ ನಮಗೆ ಮೇಯ್ನ್ ರೋಡಕ್ಕೆ ಕಾಣಿಸುವಂಥದ್ದು. ಮೇನ್ ರೋಡಿಗೆ ಚಿಕ್ಕದಾಗಿ ಕಾಣಿಸುತ್ತೆ ನಮಗೆ. ಇಲ್ಲಿ ಗಿಡ ಮರ ಎಲ್ಲ ಬೆಳ್ಕೊಂಡಿರೋ ಕಾರಣಕ್ಕೆ ಒಂದು ಸ್ವಲ್ಪ ಇದು ಬಂಡೆ ಮೇಲಿರೋದ್ರಿಂದ ನಮಗೆ ಕನಕಪುರ ಮೇನ್ ರೋಡಲ್ಲಿ ಹೋಗ್ತಾಯಿದ್ರೆ ನಮಗೆ ಜಕ್ಕಿಗೌಡನಹಳ್ಳಿಯಿಂದ ಮುಂದೆ ಬಂದರೆ, ನಮ್ಮ ಕನಕಪುರ ನಮಗೆ ಶಿವನಹಳ್ಳಿಯಿಂದ ಮುಂದೆ ಬಂದರೆ ಇದು ನಮಗೆ ಕಾಣಿಸುತ್ತೆ ದೇವಸ್ಥಾನ. ಇಲ್ಲಿ ಬಂಡೆಗೆ ಲೆಫ್ಟ್, ಕನಕಪುರದಿಂದ ಬಂದರೆ ರೈಟ್ಗೆ, ಜಕ್ಕಿಗೌಡನಹಳ್ಳಿಯಿಂದ ಅಂತ ಹೋದರೆ ಲೆಫ್ಟ್ಗಿರುತ್ತೆ. ಕಬ್ಬಾಳಮ್ಮ ಟೆಂಪಲ್ಗೆ ಬಂದಾಗ ಒಂದು ಸಲ ವಿಸಿಟ್ ಕೊಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ತೋರಿಸಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ.